ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದಿನಕ್ಕೊಂದೊಂದು ಹೊಸ ಪಾತ್ರದ ಎಂಟ್ರಿ ಆಗ್ತಾ ಇದೆ. ಮೊನ್ನೆ ಮಲಯಾಳಿ ಅಜಿತ್ ಆಯ್ತು, ಈಗ ಮತ್ತೊಂದು ಕ್ಯಾರೆಕ್ಟರ್ ಕೂಡ ಈ ಪ್ರಕರಣದಲ್ಲಿ ಎಂಟ್ರಿ ಆಗಿದೆ. ಹಾಗಾದ್ರೆ ಯಾರಾತ? ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ಪಾತ್ರ ಏನು? ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಮೇಜರ್ ಅಪ್ಡೇಟ್ ಇದು. ಬಿಕ್ಲು ಶಿವ ಕೊಲೆ ಪ್ರಕರಣದ ಆರೋಪಿ ನಂಬರ್ 1 ಜಗ್ಗನ ಸುಳಿವು ಇಲ್ಲಿ ತನಕ ಸಿಕ್ಕೇ ಇಲ್ಲ. 15 ದಿನಗಳಾದ್ರೂ ಕೂಡ ಪ್ರಮುಖ ಆರೋಪಿ ಜಗ್ಗ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಮಲಯಾಳಿ ಅಜಿತ್ಗಾಗಿ ಪೊಲೀಸರು ಈ ಕ್ಷಣಕ್ಕೂ ಕೂಡ ಹುಡುಕಾಡ್ತಿದ್ದಾರೆ. ಶಾಸಕ ಭೈರತಿ ಜೊತೆಗಿರುವಂತಹ ಮತ್ತಷ್ಟು ವಿಡಿಯೋ ಕೂಡ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ. ಭೈರತಿ ಬಸವರಾಜ್ ಜೊತೆ ಜಗ್ಗ, ಅಜಿತ್, ಶ್ರೀಕಾಂತ್ ಇರುವಂತಹ ವಿಡಿಯೋ. ಜಗ್ಗನಿಗೆ ಮಾಜಿ ಕಾರ್ಪೊರೇಟರ್ ಶ್ರೀಕಾಂತ್ ಕೂಡ ಆಪ್ತರ ಅನ್ನೋದು ಪ್ರಶ್ನೆ. ಮತ್ತಷ್ಟು ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ ಜಗ್ಗನ ಜೊತೆಗಿನ ವಿಡಿಯೋಗಳು. ಸದ್ಯ ಸೋಷಿಯಲ್ ಮೀಡಿಯಾ ಮೇಲೆ ಕೂಡ ಸಿಐಡಿ ಅಧಿಕಾರಿಗಳ ತಂಡ ಕಣ್ಣಿಟ್ಟಿದೆ. ಜಗ್ಗ ಮತ್ತು ಅಜಿತ್ ಸಂಪರ್ಕದಲ್ಲಿರೋರ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸುತ್ತಿದ್ದಾರಂತೆ ಸಿಐಡಿ ಅಧಿಕಾರಿಗಳು. ಜಗ್ಗನ ಜೊತೆಯಲ್ಲಿರೋರ್ಗೆ ಸಂಕಷ್ಟ ಕಾದಿದೆಯಾ? ಯಾಕಂದ್ರೆ ಆತನ ಸುಳಿವು ಇನ್ನೂ ಕೂಡ ಸಿಕ್ಕಿಲ್ಲ. ಆತ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ, ಯಾವ ರೀತಿ ವ್ಯವಹಾರ ಹೊಂದಿದ್ದ, ಯಾವ ರೀತಿ ಸ್ಕೆಚ್ ರೂಪಿಸಿದ್ದ ಅಂತ ಒಂದು ಜಗ್ಗ ಸಿಗಬೇಕು. ಇಲ್ಲ ಜಗ್ಗನ ಅತ್ಯಾಪ್ತ ವಲಯದಲ್ಲಿದ್ದವರನ್ನ ಕೂಡ ಕರೆಸಿ ವಿಚಾರಣೆಗೆ ಒಳಪಡಿಸಿ ಮಾಹಿತಿಯನ್ನ ಸಿಐಡಿ ಅಧಿಕಾರಿಗಳು ಕಲೆ ಹಾಕ್ಲಿಕ್ಕಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ಮತ್ತೊಂದು ಹೊಸ ಪಾತ್ರ, ಅದು ಶ್ರೀಕಾಂತ್, ಮಾಜಿ ಕಾರ್ಪೊರೇಟರ್. ಈತ ಕೂಡ ಶಾಸಕ ಭೈರತಿ ಬಸವರಾಜ್ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ರ ಅನ್ನೋದು ಪ್ರಶ್ನೆ. ಹಾಗಾಗಿ ಅಜಿತ್ ಆಯ್ತು, ಈಗ ಶ್ರೀಕಾಂತ್. ಕಾರಣ ಇಷ್ಟೇ, ಶಾಸಕ ಭೈರತಿ ಬಸವರಾಜ್ ಜೊತೆಗೆ ಇವರೆಲ್ಲ ಹಿಂದೆ ಮುಂದೆ ಓಡಾಡ್ಕೊಂಡಿದ್ದಂತಹ ವಿಡಿಯೋಗಳು ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿರುವಂತಹ ವಿಡಿಯೋವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಅವ್ರಿಗೆ ಶುಭಾಶಯ ಕೋರೋ ಟೈಮಲ್ಲೆಲ್ಲ ಹಿಂದೆ ಮುಂದೆ ಓಡಾಡ್ತಾ ಇದ್ದವರು. ಅಲ್ಲಿಗೆ ಒಂದಂತೂ ಸ್ಪಷ್ಟ, ಶಾಸಕರ ಜೊತೆಯಲ್ಲಿದ್ದವರು ಇವರೆಲ್ಲರೂ ಕೂಡ ಅತ್ಯಾಪ್ತ ಬಳಗದಲ್ಲಿದ್ದವರೇ ಅಂತ. ಅಲ್ಲಿಗೆ ಶಾಸಕರು ಅತ್ಯಂತ ಚಂದ ಒಡನಾಟವನ್ನ ಕೂಡ ಈ ರೌಡಿಗಳ ಜೊತೆಗೆ ಹೊಂದಿದ್ರ ಅನ್ನುವಂತಹ ಪ್ರಶ್ನೆಯನ್ನ ಮತ್ತೆ ಮತ್ತೆ ಹುಟ್ಟು ಹಾಕ್ತಾ ಇದೆ ವಿಡಿಯೋಗಳು, ಮತ್ತಷ್ಟು ಫೋಟೋಗಳು. ಹಾಗಾಗಿ ಈಗ ಶಾಸಕರ ಪಾತ್ರದ ಬಗ್ಗೆ ಗೊತ್ತಾಗಬೇಕು ಅನ್ನುವಂತಹ ಪ್ರಶ್ನೆಗೆ, ಯಾಕಂದ್ರೆ ಬಿಕ್ಲು ಶಿವ ಅವರ ತಾಯಿ ದೂರ್ನಲ್ಲಿ ಉಲ್ಲೇಖ ಮಾಡಿದ್ದಾರಲ್ಲ, ಶಾಸಕರ ಪಾತ್ರನೇ ದೊಡ್ಡದಿದೆ, ಅವರ ಕುಮ್ಮಕ್ಕೆ ಇದೆ, ಅವರೇ ಈ ಹಿಂದೆ ನನ್ನ ಮಗನಿಗೆ ಆವಾಜ್ ಹಾಕಿದ್ದು. ಹಾಗಾಗಿ ಅವರ ಪಾತ್ರದ ಬಗ್ಗೆ ತನಿಖೆ ಆಗಬೇಕು ಅಂತ ಅವರು ಒತ್ತಡ ಹಾಕ್ತಾ ಇರೋದ್ರಿಂದ ಶಾಸಕರ ಪಾತ್ರದ ಬಗ್ಗೆ ಸಾಕ್ಷ್ಯ ಸಿಗಬೇಕು ಮೊದಲು. ಬಿಕ್ಲು ಶಿವನ ಕೊಲೆ ಕೇಸ್ನ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದೆ ದಿನ ಕಳೆದಂತೆ. ಸಿಐಡಿ ಡಿವೈಎಸ್ಪಿ ಉಮೇಶ್ ನೇತೃತ್ವದಲ್ಲಿ ತನಿಖೆ ತೀವ್ರಗೊಂಡಿದೆ. ಘಟನಾ ಸ್ಥಳಕ್ಕೆ ಇವತ್ತು ಸಿಐಡಿ ಅಧಿಕಾರಿಗಳ ತಂಡ ಭೇಟಿ ಕೊಡಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇಂದು ಕಿರಣ್ ಅನ್ನ ಸಿಐಡಿ ಅಧಿಕಾರಿಗಳು ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಕೂಡ ಇದೆ. ಉಳಿದ ಕೆಲ ಆರೋಪಿಗಳನ್ನ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಕೂಡ ಇದೆ. ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ಸಿಐಡಿ ಅಧಿಕಾರಿಗಳು ನಡೆಸಲಿದ್ದಾರೆ. ಭೈರತಿ ಬಸವರಾಜರನ್ನ ಮತ್ತೆ ವಿಚಾರಣೆಗೆ ಕರೆಯುವ ಸಾಧ್ಯತೆ ಕೂಡ ಸಿಐಡಿ ಅಧಿಕಾರಿಗಳು. ಜಗ್ಗನ ವಿರುದ್ಧ ಇವತ್ತು ಲುಕ್ಔಟ್ ನೋಟಿಸ್ ನೀಡೋ ಸಾಧ್ಯತೆ ಕೂಡ ಇದೆ. ಕಾರಣ ಆತ ಇಲ್ಲಿಲ್ಲ, ವಿದೇಶದಲ್ಲಿ ಕೂತ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರೋದ್ರಿಂದ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡೋ ಸಾಧ್ಯತೆ ಕೂಡ ಇದೆ ಅಂತ. ಅಲ್ಲಿಗೆ ಸಿಐಡಿ ಅಧಿಕಾರಿಗಳ ತಂಡ ಅಧಿಕೃತವಾಗಿ ತನಿಖೆಯನ್ನ ತೀವ್ರಗೊಳಿಸ್ತಾ ಇದೆ ಬಿಕ್ಲು ಶಿವ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ. ಪ್ರಮುಖವಾಗಿ ಜಗ್ಗನ ಬಂಧನ ಆಗಿಬಿಟ್ಟಿದ್ರೆ ಇಷ್ಟೆಲ್ಲ ಈ ಪ್ರಕರಣ ಇಷ್ಟು ದಿನಗಳ ಅವಕಾಶ ತೆಗೆದುಕೊಳ್ತಾ ಇರಲಿಲ್ಲ. ಯಾರ್ಯಾರ ಪಾತ್ರ ಏನು, ಯಾವ ಕಾರಣಕ್ಕೆ ಕೊಲೆ ಆಯ್ತು, ಹೇಗೆ ಹಣದ ವ್ಯವಹಾರ ಆಯ್ತು, ಶಾಸಕರ ಪಾತ್ರ ಏನು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನ ಬಂಧನ ಆದ್ರೆ ಒಂದು ಸ್ಪಷ್ಟ ಮಾಹಿತಿನ ಕಲೆ ಹಾಕೋದಕ್ಕೆ ಅಧಿಕಾರಿಗಳಿಗೆ ಸಾಧ್ಯ ಆಗ್ತಾ ಇತ್ತು. ಬಟ್ ಆತನ ಬಂಧನ ಆಗಿಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸೀನಿಯರ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಜಗ್ಗನ ಬಂಧನ ಆಗ್ಬಿಟ್ಟಿದ್ರೆ ಮೋಸ್ಟ್ಲಿ ಎಲ್ಲದಕ್ಕೂ ಕೂಡ ಸ್ಪಷ್ಟ ಉತ್ತರ ಸಿಕ್ಬಿಡ್ತಾ ಇತ್ತು. ಬಟ್ ಈಗ ಜಗ್ಗನ ಬಂಧನ ಇಲ್ಲ, ಹೊಸ ಹೊಸ ಪಾತ್ರದ ಎಂಟ್ರಿ, ಸದ್ಯ ಏನಾಗ್ತಾ ಇದೆ ಪ್ರಕರಣದಲ್ಲಿ ಅಂತ?
ಖಂಡಿತವಾಗ್ಲೂ ಶ್ರುತಿ, ಈಗಾಗ್ಲೇ ಏನು ಜಗ್ಗ ಅಲಿಯಸ್ ಜಗದೀಶ್ ಏನಿದ್ದಾನೆ ಆತನ ಬಂಧನ ಆಗಿದ್ರೆ ನಿಜಕ್ಕೂ ಕೂಡ ಎಲ್ಲದಕ್ಕೂ ಒಂದು ಕ್ಲಾರಿಟಿ ಸಿಗ್ತಾ ಇತ್ತು. ಈತ ಅಜಿತ್ ಏನಿದ್ದಾನೆ, ಮಲಯಾಳಿ ಅಜಿತ್, ಆತನ ಬಂಧನ ಕೂಡ ಆಗ್ತಾ ಇಲ್ಲ. ಸೊ ಹೀಗಾಗಿ ಇಲ್ಲಿ ಇಬ್ರು ಕೂಡ ಪ್ರಮುಖ ಪಾತ್ರಧಾರಿಗಳು ಅಂತ ಹೇಳಿ ಈಗಾಗ್ಲೇ ಗೊತ್ತಾಗ್ತಾ ಇರುವಂತದ್ದು. ಹೀಗಾಗಿ ಇಬ್ಬರ ಮೇಲೂ ಕೂಡ ಈಗಾಗ್ಲೇ ಪೊಲೀಸರು ಕೂಡ ಕಣ್ಣಿಟ್ಟಿದ್ದಾರೆ. ಸೊ ಹೀಗಾಗಿ ಅವರು ಏನು ಕಲೆ ಹಾಕಿರುವಂತ ಕೆಲವೊಂದು ಮಾಹಿತಿಗಳನ್ನು ಕೂಡ ಈಗಾಗ್ಲೇ ಸಿಐಡಿ ಅಧಿಕಾರಿಗಳು ಕೂಡ ಕೊಟ್ಟಿರುವಂತದ್ದು. ಸಿಐಡಿ ಅಧಿಕಾರಿಗಳು ಕೂಡ ಈಗಾಗ್ಲೇ ಸಂಪೂರ್ಣವಾದಂತಹ ಫೈಲ್ ಸ್ಟಡಿ ಕೂಡ ಮಾಡಿದ್ದಾರೆ. ನಿನ್ನೆ ಭಾನುವಾರ ಇದ್ರು ಕೂಡ ಅಲ್ಲಿ ಹೋಗಿ ಇನ್ನು ಮರ್ಡರ್ ಸ್ಪಾಟ್ ವಿಸಿಟ್ ಕೂಡ ಮಾಡಿರುವಂತದ್ದು. ಜೊತೆಗೆ ಬಿಕ್ಲು ಶಿವ ಅವರ ತಾಯಿ ಏನಿದ್ದಾರೆ ಅವರ ಬಳಿನೂ ಕೂಡ ಕೆಲವೊಂದು ಪ್ರಾಥಮಿಕವಾದಂತಹ ಮಾಹಿತಿಯನ್ನು ಕೂಡ ಈಗಾಗಲೇ ಕಲೆ ಹಾಕೋ ಬಂದಿದ್ದಾರೆ. ಇದರ ಜೊತೆಗೆ ಇನ್ನು ಇಷ್ಟು ದಿನ ಏನು ಅರೆಸ್ಟ್ ಆಗಿರುವಂತಹ ಕೆಲವೊಬ್ರು ಆರೋಪಿಗಳೇನಿದ್ದಾರೆ 15ರಿಂದ 16 ಜನ, ಅವರನ್ನ ಅದರಲ್ಲಿ ಪ್ರಮುಖವಾದಂತಹ ಆರೋಪಿಗಳೇನು ಕಿರಣ್ ಮತ್ತೆ ಇನ್ನಿತರ ಏನಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಜೈಲಿನಲ್ಲೂ ಕೂಡ ಇರುವಂತದ್ದು. ಸೊ ಹೀಗಾಗಿ ಅವರನ್ನು ಕೂಡ ಇವತ್ತು ಬಾಡಿ ವಾರೆಂಟ್ ಮೇಲೆ ಏನು ವಶಕ್ಕೆ ಪಡೆದು ಆನಂತರ ವಿಚಾರಣೆ ಮಾಡುವಂತ ಸಾಧ್ಯತೆ ಇರತ್ತೆ. ಆ ನಂತರ ಏನು ಇಲ್ಲಿ ಪ್ರಮುಖವಾಗಿ ಇರುವಂತದ್ದು ಜಗ್ಗನ ವಿಚಾರ ಮತ್ತೆ ಅಜಿತ್, ಈಗ ಬಂದಿರುವಂತಹ ಮಲಯಾಳಿ ಅಜಿತ್ ವಿಚಾರ. ಸೊ ಹೀಗಾಗಿ ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗ್ಲೇ ಏನೀಗ ಜಗ್ಗನ ವಿಚಾರ ತಗೊಳಿದ್ರೆ ಆತ ದುಬೈಲಿ ಇದ್ದಾನೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಅದರಲ್ಲೂ ಕೂಡ ಆತನ ಬಳಿ ಗೋಲ್ಡನ್ ಏನು ವೀಸಾ ಇದೆ ಅನ್ನೋ ಒಂದು ವಿಚಾರ. ಸೊ ಹೀಗಾಗಿ ಅಪಾರ್ಟ್ ಫ್ರಮ್ ದಟ್ ಈಗ ನೋಟಿಸ್ ಕೂಡ ಏನು ಜಾರಿ ಮಾಡ್ಬೇಕು ಅಂತ ಕೂಡ ಇದ್ದಾರೆ. ಸೊ ಹೀಗಾಗಿ ಲುಕ್ಔಟ್ ನೋಟಿಸ್ ಮತ್ತೆ ರೆಡ್ ಕಾರ್ನರ್ ನೋಟಿಸ್. ಸೊ ಹೀಗಾಗಿ ಅದೆಲ್ಲವೂ ಕೂಡ ಏನು ಸಿಐಡಿ ಕೂಡ ಏನು ಕೇಂದ್ರ ಸರ್ಕಾರದ ಜೊತೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿದೆ. ಒಟ್ನಲ್ಲಿ ಇವತ್ತು ಅವರನ್ನ ಬಾಡಿ ವಾರೆಂಟ್ ನಲ್ಲಿ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ.